ನಮಸ್ಕಾರ. ದೈನಂದಿನ ಜೀವನದ ಸವಾಲುಗಳನ್ನು ಎದುರಿಸಲು ಕುರಾನ್ ನೀಡುವ 5 ಪ್ರಾಯೋಗಿಕ ಸಲಹೆಗಳ ಕುರಿತಾದ ವಿಶೇಷ ಮಾಹಿತಿ ಇಲ್ಲಿದೆ. ಬನ್ನಿ ಶುರು ಮಾಡೋಣ. ನಾವೆಲ್ಲರೂ ಪ್ರತಿದಿನ ಎದುರಿಸುವ ಭಯ, ಶಿಸ್ತಿನ ಕೊರತೆ ಅಥವಾ ಅಶಾಂತಿಗೆ ನಿಜಕ್ಕೂ ಪರಿಹಾರ ಎಲ್ಲಿದೆ ಅಂತ ಯೋಚಿಸಿದ್ದೀರಾ? ಮೊದಲನೇ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಇರೋದು, ಹೌದಲ್ವಾ? ಇದಕ್ಕೆ ಪರಿಹಾರ ಸರಿಯಾದ ಸಮಯಕ್ಕೆ ಪ್ರಾರ್ಥನೆ ಮಾಡುವುದು. ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ ಶಿಸ್ತು ಮತ್ತು ಫೋಕಸ್ ಕಲಿಸುತ್ತೆ. ಪ್ರಾರ್ಥನೆ ಕೇವಲ ಆಚರಣೆಯಲ್ಲ, ಅದೊಂದು ಟೂಲ್. ಇದರ ಮೂಲಕ ಪಕ್ಕಾ ಡಿಸಿಪ್ಲಿನ್ ಕಟ್ಕೋಬೋದು ಅನ್ನೋದೇ ಇಲ್ಲಿನ ಪ್ರಮುಖ ಅಂಶ. ಇನ್ನು ಎರಡನೇ ವಿಚಾರ, ಭವಿಷ್ಯದ ಬಗ್ಗೆ ನಮ್ಗಿರುವ ವಿಪರೀತ ಭಯ ಮತ್ತು ಆತಂಕ. ನಾಳೆ ಏನಾಗುತ್ತೋ ಅನ್ನೋ ಟೆನ್ಷನ್. ಆದರೆ ಗಮನಿಸಿ, ದೈವಿಕ ಶಕ್ತಿಯ ಮೇಲಿನ ನಂಬಿಕೆ ಹೆಚ್ಚಾದಷ್ಟು ಭವಿಷ್ಯದ ಬಗೆಗಿನ ಭಯ ತನ್ನಿಂದ ತಾನೇ ಮಾಯವಾಗುತ್ತೆ. ಸುಮ್ಮನೆ ಟೆನ್ಷನ್ ಬಿಟ್ಬಿಡಿ. ಮುಂದೇನಾಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ನಂಬಿಕೆ ಇಡಿ. ಇದು ಖಂಡಿತ ವರ್ಕ್ ಆಗುತ್ತೆ. ಮೂರನೇ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿದ್ರಾಹೀನತೆ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ವಾ? ಹಾಗಾದ್ರೆ ಇದನ್ನೊಮ್ಮೆ ಕೇಳಿ. ಮಲಗುವ ಮುನ್ನ ಕುರಾನ್ ಓದುವುದರಿಂದ ಮನಸ್ಸಿಗೆ ಅದ್ಭುತವಾದ ಆಂತರಿಕ ಶಾಂತಿ ಸಿಗುತ್ತೆ ಅಂತ ಪಠ್ಯಗಳು ಸ್ಪಷ್ಟವಾಗಿ ಹೇಳ್ತವೆ. ಈ ಆಂತರಿಕ ಶಾಂತಿಯಿಂದಲೇ ಒಳ್ಳೆ ನಿದ್ದೆ ಬರೋದು. ಬೇಕಿದ್ರೆ ಇಂದೇ ರಾತ್ರಿ ಇದನ್ನ ಟ್ರೈ ಮಾಡಿ ನೋಡಿ. ಇದೆಲ್ಲ ಆಂತರಿಕ ಆಯಿತು. ಇನ್ನು ಬೇರೆಯವರು ನಮಗೆ ಹಾನಿ ಮಾಡಲು ಸಂಚು ರೂಪಿಸುತ್ತಿದ್ರೆ ಏನು ಮಾಡೋದು? ದೇವರು ರಕ್ಷಣೆ ನೀಡಿದ್ರೆ ಯಾರಿಂದಲೂ ಏನೂ ಮಾಡಲಾಗಲ್ಲ. ದೈವಿಕ ಇಚ್ಛೆ ಮುಂದೆ ಎಂಥವರ ಸಂಚು ಕೂಡ ಫೇಲ್ ಆಗ್ಲೇಬೇಕು. ಅದಕ್ಕೆ ಶತ್ರುಗಳೆದುರು ಯಾವುದೇ ರಿಯಾಕ್ಷನ್ ಕೊಡದೆ ಸುಮ್ಮನೆ ಶಾಂತವಾಗಿರೋದೇ ಬೆಸ್ಟ್ ಅಂತ ಈ ಮಾಹಿತಿ ವಿವರಿಸುತ್ತೆ. ಇನ್ನು ಕೊನೆಯ ದೊಡ್ಡ ಸಮಸ್ಯೆ ಸೋಮಾರಿತನ. ಮೈಯೆಲ್ಲ ಆಲಸ್ಯ ಆವರಿಸ್ಕೊಂಡಾಗ ಈ ಎಚ್ಚರಿಕೆ ನಮಗೆ ಬಹಳ ಮುಖ್ಯ. ನೆನ್ಪಿರ್ಲಿ, ಸುಮ್ಮನೆ ಕಳೆಯುವ ಪ್ರತಿಯೊಂದು ದಿನವೂ ನಮ್ಮ ಜೀವಿತಾವಧಿಯಲ್ಲಿ ಒಂದು ದಿನವನ್ನ ಕಸಿದುಕೊಳ್ಳುತ್ತೆ. ಇದೇ ಕಠಿಣ ವಾಸ್ತವ. ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಇಂದಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಅನ್ನೋ ದೊಡ್ಡ ಎಚ್ಚರಿಕೆಯಲ್ಲಿದೆ. ಸೋಮಾರಿತನ ಬಿಟ್ಟು ತಕ್ಷಣವೇ ಕಾರ್ಯಪ್ರವೃತ್ತರಾಗಲು ಇದು ಬೆಸ್ಟ್ ಟೈಮ್. ಈಗಲೇ ಶುರು ಮಾಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಮ್ಮ ಒಳಗಿನ ಹಾಗೂ ಹೊರಗಿನ ಸಮಸ್ಯೆಗಳನ್ನ ಬ್ಯಾಲೆನ್ಸ್ ಮಾಡಲು ಈ 5 ಪರಿಹಾರಗಳು ಪರ್ಫೆಕ್ಟ್ ಟೂಲ್ ಕಿಟ್ ಇದ್ದ ಹಾಗೆ. ಹಾಗಾದರೆ ದೈನಂದಿನ ಈ ಸವಾಲುಗಳಲ್ಲಿ ಯಾವ ಸಲಹೆಯನ್ನ ಇಂದೇ ಅಳವಡಿಸಿಕೊಂಡು ಮೊದಲು ಜಯ ಸಾಧಿಸ್ತೀರಾ? ಯೋಚನೆ ಮಾಡಿ.